ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈಗ ನಾನು ಮತ್ತೆ ಬಂದಿದ್ದೀನಿ. ಏನಕ್ಕೆ? ಯುಗಾದಿ ಹಬ್ಬದ ವಿಡಿಯೋನ ನೋಡಿದಾಯ್ತು. ಇವಾಗ ಏನು ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಅದು ನೆಕ್ಸ್ಟ್ ಡೇ ಏನು ಮಾಡ್ಬೋದು, ಸೋಮವಾರ ಬಂದಿತ್ತು ರೀ. ಹಾಗಾಗಿ ಇನ್ನೇನು ಏನು ಮಾಡಿಲ್ಲ. ಅಂದರೆ ವೆಜ್ ತಿನ್ನೋ ಪ್ರಾಣಿಗಳಿಗೆಲ್ಲ ಈ ವಿಡಿಯೋ, ಏನೋ ನಾನ್ ವೆಜ್ ತಿನ್ನೋ ಪ್ರಾಣಿಗಳಿಗೆ ಖಂಡಿತ ಈ ವಿಡಿಯೋ. ಅಂದರೆ ವರ್ಷದ ತೊಡಕು ಅಂತ ಹೇಳ್ತಾರೆ. ವರ್ಷ ತೊಡಕು ಅಂತ ಹೇಳ್ತೀವಪ್ಪ ಊರ ಕಡೆ, ಹಿಂಗೆ ಕರೀತಾರೆ. ನಾವು ಹಿಂಗೆ ಕರ್ಕೊಂಡು ಬಂದುಬಿಟ್ಟಿದ್ದೀವಿ. ಹಂಗಾಗಿ ಇವತ್ತಿನ ಸ್ಪೆಷಲ್ ಏನು ಹೇಳಿ, ವರ್ಷದ ತೊಡಕಿನ ಥೂ ಏನೋ ಒಂದು ಇಟ್ಕೊಳ್ಳಿ ಹೋಗಲಿ, ಆ ವಿಡಿಯೋನ ಮಾಡೋಣ ಅಂತ ನಾವು ಇಲ್ಲಿ ತಯಾರಾಗಿದ್ದೀವಿ. ಅದಕ್ಕೆ ಮುಂಚೆ ನಮ್ಮ ಹಸ್ಬೆಂಡು ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಏನೇನು ತಂದಿರಬೇಕು ಎಲ್ಲ ತಂದಿಟ್ಟಿದ್ದಾರೆ. ಇವಾಗ ಮಾಡಿ ಮುಗಿಸೋದಂದೇ ನಮ್ಮ ಕಾರ್ಯ, ಮುಗಿಸೋದನ್ನೇ ತಿನ್ನೋದಷ್ಟೇ ನಮ್ಮ ಕಾರ್ಯ ಅಂತ ಹೇಳ್ಬೋದು ಅಲ್ವಾ. ನಮ್ಮ ವಾಷರ್ ಮ್ಯಾನನ್ನು ಅಲ್ಲಿದ್ದಾರಲ್ಲ ಆ ಪರ್ಸನ್ನೇ ನಮ್ಮ ವಾಷರ್ ಮ್ಯಾನು. ನಾವು ಮಟನ್ನು ಚಿಕನ್ನ ತೊಳೆಯಂಥ ಪ್ರಾಣಿ ನಾವಲ್ಲ. ಇಲ್ಲಿ ನಮ್ಮ ವಾಷರ್ ಮ್ಯಾನ್ ಬರಲಿ ಅಂತ ಕಾಯ್ತಾ ಇದ್ದೆ. ಅವರು ಆಫೀಸ್ ಮೀಟಿಂಗಲ್ಲಿ ತದ್ವಾ ಬ್ಯುಸಿ ಇದ್ರು. ಏನೋ ಅಡಚಣೆಗಾಗಿ ಕ್ಷಮಿಸಿ. ಈಗ ಎದ್ವಾ ಕೆಮ್ಮಂತ ಪಕ್ಕದ ಮನೇಲಿ ಯಾವ ಸರಿಗೆ ಒಗ್ಗರಣೆ ಹಾಕಿಡ್ತಾ ಇದ್ದೇವೆ, ಅದಕ್ಕೆ ಸರಿ ಕೆಮ್ಮು ಬರ್ತಾ ಇತ್ತು. ಹಂಗೀಗ ಕೆಮ್ಮನ್ನ ತಡೆ ಹಿಡಿದು ವಿಡಿಯೋ ಮಾಡ್ತಾ ಇದ್ದೀವಿ. ಫೈನಲಿ ನಮ್ಮ ವಾಷರ್ ಮ್ಯಾನ್ಗೆ ಅರ್ಧ ಗಂಟೆ ಕಾಯ್ತಾ ಇದ್ದೆ. ಯಾಕೆ ಅಂದರೆ ಆಫೀಸ್ ಕೆಲಸದಲ್ಲಿ ಎದ್ವಾ ಬ್ಯುಸಿ ಇದ್ರಪ್ಪ. ಮುಖ ತೋರಿಸ್ರಿ ವಾಷರ್ ಮ್ಯಾನ್ ಅವರೇ ಎಲ್ಲೋ ಅಂತ ಹೇಳಿ ನೋಡಿ. ಹಂಗೆ ನಿಂತ್ಕೊಂಡು ಹುಡುಕೊಂಡು ಒಳ್ಳೆ ಮಟನ್ ತೊಗೊಂಬಂದಿದ್ದಾರೆ. ನೀಟಾಗಿರೋ ಮಟನ್ ತೊಗೊಂಬಂದಿದ್ದಾರೆ. ಏನಂದರೆ ಅವ್ರನ್ನ ಯಾಕೆ ವಾಷರ್ ಮ್ಯಾನ್ ಮಾಡಿದ್ದೀನಿ ಅಂತಂದರೆ, ನಮಗೆ ಈ ಚಿಕನ್ನು ಮಟನ್ ತೊಳೆಯೋ ಅಭ್ಯಾಸ ನಮಗಿಲ್ಲ. ಏನಿದು ಮಾಡಾಕೋದು ತಿಂದಾಕೋದು ಅಷ್ಟೇ. ಇವ್ರ ಕೈಲಿ ತೊಳಸ್ಕೊಳೋ ಕೆಲಸ ನೋಡಿ ಒಂದು ಬಿಗ್ ಪ್ರಾಸೆಸ್. ಫಸ್ಟ್ ನನ್ನಪ್ಪ ಮಟನ್ ತರುತ್ತೆ, ಆಮೇಲೆ ನನ್ನಪ್ಪ ಅದನ್ನ ವಾಶ್ ಮಾಡಿ ನನ್ನಮ್ಮ ಅದನ್ನ ಕುಕ್ ಮಾಡ್ತಾರೆ. ಅದಕ್ಕೆ ಇವರಿಬ್ರು ಅಷ್ಟೇ ಮಾಡ್ತಾರೆ. ನಾನು ಅನ್ನ ಫ್ರೀ ಓಕೆನಾ. ಈ ನನ್ನ ಮಗ ಇದ್ದಾನಲ್ಲ, ಇವನು ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಟೈಪ್. ಅವನು ಕನ್ನಡನ ಅಷ್ಟು ನೀಟಾಗಿ ಮುದ್ದಾಗಿ ಮಾತಾಡ್ತಾನೆ. ಓಕೆ, ಮುಂದಿನ ಕೆಲಸನ ನೋಡೋಣ. ಇವಾಗ ಇಲ್ಲಿ ನಮ್ಮ ನಾನ್ ವೆಜ್ಜು ವಾಶ್ ಮಾಡ್ತಾ ಇದ್ದಾರೆ. ಹೆಂಗೆ ನಾವು ನೋಡಿ, ನಮ್ಮ ಮಟನ್ ರೆಡಿ ಆಗ್ತಿದೆ. ವೆಜ್ ಅವರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಇದು ವರ್ಷ ತೊಡಕು ನಮಗೆಲ್ಲ ಏನೋ ಫುಲ್ ರೂಮ್ ಹಬ್ಬ ಅಂತ ಹೇಳ್ಬೋದು ಇದನ್ನ. ಹಾಗೆ ಹಂಗೆ ಅಡುಗೆಗೆಲ್ಲ ಸಾಹೇಬ್ರೆ ಮಟನ್ ಎಲ್ಲಿಂದ ತಂದ್ರಿ? ಅಯ್ಯೋ, ಮಟನ್ ಕತೆ ಏನು ಕತೆ? ಏನ್ ಫುಲ್ ರಶ್ ಅಂದ್ರೆ ಮಟನ್ ಬೆಂಗಳೂರು ಸಿಗೋದೆಲ್ಲ ಹೈಬ್ರಿಡ್ ಮಟನ್. ಏನ್ ಮಾಡೋದು, ಆಮೇಲೆ ಹುಡುಕಿ ನಾಟಿ ಕಡೆ ಎಲ್ಲಿ ಸಿಗುತ್ತೆ ಅಂತ ನಮ್ ಕಡೆ ಅಷ್ಟೇ ಎಲ್ಲ ಸಿಗ್ಬೇಕಲ್ಲ ಮಟನ್. ಹೋಗಿ ಹುಡ್ಕೊಂಡು ಹೋದ್ರೆ ಒಂದ್ 40-50 ಜನ ಕ್ಯೂ, ಸಾಲ ಕೆಟ್ಟು ವಾಪಸ್ ಬಂದೆ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಅಂತ ಕಾಲ್ ಮಾಡ್ಕೊಂಡು ಹೋದೆ. ರಶ್ ಕಡಿಮೆ ಇದೆ ಅಂತ ಅಂದ್ರು. ಅವ್ರು ಬೆಳಗ್ಗೆ 4 ಗಂಟೆಯಿಂದನೇ ಆಮೇಲೆ ಫೈನಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ರು. ಹುಡ್ಕೊಂಡು ಹೋಗಿ ತಗೊಂಡ್ಬಂದ್ವಿ. ಪಕ್ಕದಲ್ಲಿ ಇನ್ನೊಂದು ಶಾಪ್ ಇತ್ತು, ಅಲ್ಲಿ ಹೈಬ್ರಿಡ್ ಮಾಡ್ತಾರೆ ಅಂದ್ಬಿಟ್ಟು ಯಾರು ಜನನೇ ಇಲ್ಲ. ಇದು ಮಟನ್ ಗಿರಾಕಿಗಳ ಕತೆ. ಇವರು ನಾಟಿ ಇದು ಏನ್ ಸಿಗುತ್ತೆ 4 ಗಂಟೆಯಿಂದ ಕ್ಯೂ ಇರ್ತದೆ ನೋಡಿ. ಹಂಗೆ ಮಟನ್ 4 ಗಂಟೆಗೆ ಹೋಗಿಲ್ಲ. ಹೌದು, ಒಂದ್ಸಲ 8 ಗಂಟೆಗೆ ಹೋಗಿ ರಿಟರ್ನ್ ಬಂದ್ರು. ಫುಲ್ಲು ಕ್ಯೂ ಇದೆ ಅಂತ. ಆಮೇಲೆ ಫೋನ್ ಮಾಡ್ಕೊಂಡು ಹೋಗಿದ್ದಾರೆ ಕಿಲಾಡಿಗಳು. ಹೆಂಗೆ ಸೂಪರ್ ಅಲ್ವಾ. ಅಲ್ಲಿ ನಮ್ಮ ಮನುಷ್ಯರು ಏನ್ ಮಾಡ್ತಾವ್ರೆ, ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಇದೆಲ್ಲ ಕಟ್ ಮಾಡೋಣ ಅಂತ ರೆಡಿ ಇಟ್ಟಿದ್ದೀನಿ. ಚಿಕನ್ ಮಟನ್ನಿಗೆ ಮೇಯ್ನ್ ಬೇಕಾದ ಐಟಮ್ಗಳು ಯಾವುವು? ಇದೇನೆ ಈರುಳ್ಳಿ ರಾಜ ಇಲ್ಲದೆ ಏನಾದ್ರು ಕೆಲಸ ಆಗುತ್ತಾ? ಇಲ್ಲ. ಹಾಗಾಗಿ ನಾವು ಇದನ್ನು ಕತ್ತರಿಸುವ ಕೆಲಸವನ್ನು ಮಾಡುತ್ತೇವೆ. ನೀವು ನೋಡ್ತಾ ಹೋಗ್ತಾ ಇರಿ. ಈ ಮೊಟ್ಟೆ ಮತ್ತೆ ಫುಲ್ ಎಲ್ಲ ಗಲೀಜಿರುತ್ತಲ್ಲ, ವಾಶ್ ಮಾಡಿ ಫ್ರಿಜ್ ಇಡೋದು ಬೆಸ್ಟ್. ಹೌದು, ವಾಶ್ ಮಾಡಿ ಫ್ರಿಜ್ ಇಡೋದು ಬೆಸ್ಟ್. ಯಾಕೆಂದರೆ ನಾವು ಕಸ ಕಡ್ಡಿ ತಿನ್ನೋರೆಲ್ಲ ಮನುಷ್ಯರುಗಳು ನಾವು. ಅದಕ್ಕಾಗಿ ಶುದ್ಧವಾಗಿರ್ಬೇಕು ಅಂತ ಹೇಳ್ತವ್ರೆ ನಮ್ಮ ಯಜಮಾನರು. ಅವ್ರ ಸ್ಟೈಲಲ್ಲಿ ಹೇಳ್ತವ್ರೆ, ನಾವು ನಮ್ಮ ಸ್ಟೈಲಲ್ಲಿ ಹೇಳ್ತಿದ್ವಿ. ಹಂಗೆ ಇಲ್ಲಿ ಇದನ್ನೆಲ್ಲ ಕಟ್ ಮಾಡೋದಕ್ಕೆ ಚಾಕುಗಳನ್ನು ಹುಡುಕುತ್ತಾ ಇದ್ವಿ. ಇಲ್ಲಿ ತೆಗೆದು ನೋಡಿದರೆ ಒಂದು ಚಾಕು ಕಾಣಿಸ್ತಾ ಇಲ್ಲ. ಸರಿ ಹೋಗ್ಲಿ ಅತ್ತಾಗಿ, ಎಲ್ಲಿರ್ಬೋದು, ಆಚೆ ಈಚೆ ಅಲ್ಲಿ ಇಲ್ಲಿ ಅಂತ ನೋಡಿದರೆ ಎಲ್ಲಿರ್ತವು ನೋಡಿ. ಮಹಾನ್ ವ್ಯಕ್ತಿಗಳು ಮಾವಿನಕಾಯಿಯನ್ನು ಕತ್ತರಿಸಿದ ಪುಣ್ಯಾತ್ಮರು ಎಷ್ಟು ಹಾಕಿದ್ದಾವೆ? 1 2 3 4
ಹೀಗೂ ಉಂಟೆ. ಹೌದು, ಹಿಂಗೆ ಇರುತ್ತೆ. ಇಂಥ ನನ್ನ ಮಕ್ಕಳು ಮನೇಲಿದ್ದಾಗ ಅವಕ್ಕೆ ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋದಕ್ಕೆ ಹ್ಯಾಕ್ ಸಿಕ್ತು. ಹಾ. ಈಗ ಇಷ್ಟು ಮೊಟ್ಟೆ ಕೇಳ್ತಿದ್ದೆ ಅಲ್ಲಿ ಬಾಯಲ್ಲಿ ಕೇಳ್ತಿದ್ದೆ. ಹೇಳಿರೋದು. ಓಕೆ, ಈಗ ನಾನು ಇದನ್ನ ಬಿಡಿಸೋಕೆ ನಂಗೊಂದು ಟೆಕ್ನಿಕ್ ಸಿಕ್ತು. ಈಗ ಇದನ್ನ ತಗೋದು ಹಿಂಗೆ ರೋಲ್ ಮಾಡಬೇಕು. ಹಿಂಗೆ ರೋಲ್ ಮಾಡಬೇಕು. ಅದ್ರ ಜೊತೆ ಇಲ್ಲಿ ಟ್ಯಾಬ್ ಇರಲೇಬೇಕು. ಮೈ ನೋಟ್ಸ್ ಇಲ್ಲಿ ಟ್ಯಾಬ್ ಇರಲೇಬೇಕು ಅಂತ ಹೇಳಿ ಇದು ಮಾಡ್ತಿದ್ದಾನೆ. ಎಲ್ಲ ಎಲೆ ನಾನು ಹೆಂಗೋ ಮಾಡ್ಕೊಂತಿದ್ದ ಕೆಲಸ ಹಿಂಗೆ ಚಟ್ನಿ ಮಾಡ್ತಿದ್ಯಲ್ಲೋ ಅಡುಗೆ ಮನೆನ ಅಲ್ಲಿ ನೋಡಿ. ಹಿಂಗೆ ಹಾಗೆ. ರೋಲ್ ಮಾಡಿದ್ರೆ ಸ್ಟ್ರೆಂತ್ ಇಂದ ಇದು ಬಿದ್ದೋಗುತ್ತೆ. ಅದೇ ಬಿದ್ದೋಗುತ್ತೆ. ಓಕೆನಾ? Okay, my ಅದಕ್ಕೆ part is done. ನಿಮ್ಮ ಪಾರ್ಟ್ ಇಸ್ ಡನ್. ಇವಾಗ ನಮ್ಮ ಪಾರ್ಟು ಬೇಜಾನಿದೆ. ನಾವು ಇವಾಗ ಕೆಲಸದ ತಯಾರಿ. ಹಂಗೆ ಒಂದು ಈರುಳ್ಳಿ ಕಟ್ಟ ಮಾಡಿ ಹೆಂಗ್ ಮಾಡ್ತೀರ ನೋಡೋಣ. ಬೆಟ್ಟದಷ್ಟು ಕೆಲಸ ಇದೆ ನಮಗೆ. ಹೌದು, ಬೆಟ್ಟದಷ್ಟು ಕೆಲಸ ಇದೆ. ಎಲ್ಲಾನೇ ಮಾಡ್ಕೊಡ್ತಿದ್ದು ಪಾಪ. ಹೋಗೋರು ಕೆಲಸ ಮಾಡ್ಕೊಳ್ಳಿ. ನಾನು ಚಕಾಚಕ್ ಅಂತ ಅಡುಗೆ ಮಾಡ್ತೀವಿ ಇವಾಗ. ಓಕೆನಾ? ಇಲ್ಲಿ ನಮ್ಮ ಚೋಟ ಚಂಪಿಯನ್ನು ಫುಲ್ಲು ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ತಿದ್ದೆ. ನಾನು ಮಾಡ್ತೀನಿ ಅಂತ ಬಂದಿದ್ದಾನೆ. ಕಣ್ಣೀರ ದಾರಿ ಏಕೆ ಇದೇಕೆ ಅಂತ ಫುಲ್ಲು ನಮ್ಮ ಮುಖದಲ್ಲೆಲ್ಲ ನೀರು ಬಂದಿತ್ತು. ಇವಾಗ ತಾನೇ ತೊಳ್ಕೊಬಂದು ಗ್ಲಾಸ್ ಹಾಕೊಂಡು ಬಿಲ್ಡಪ್ ಹೊಡಿತಾ ಇದ್ದಾನೆ. ಅಲ್ವಾ ಕಂದ? ಹೆಂಗೆ ಅನ್ನಿಸ್ತಿದೆ ಅಮ್ಮಂಗೆ ಹೆಲ್ಪ್ ಮಾಡ್ತಿರೋದು? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಹೌದು, ನಿಮ್ಮ ಮನೇಲೂ ಇಂಥ ಚೋಟ ಚಾಂಪಿಯನ್ಗಳಿದ್ರೆ ಇವಾಗಲೇ ಈ ಥರ ಕೆಲಸ ಎಲ್ಲ ಹೇಳ್ಕೊಡಿ ಆಯಿತಾ? ಯಾರು ಮಾಡಿಲ್ಲ ಅನ್ನೋ ಒಂದು ಹೊಡೆದ್ಬಿಟ್ಟಾದ್ರೂ ಹೇಳ್ಕೊಡಿ. ಮಕ್ಕಳ ಕಲೀರೋ ಕೆಲಸನ ಈ ವಯಸ್ಸಲ್ಲೇ ಕಲಿಬೇಕು. ಏನು ಬಿಲ್ಡಪ್ ಈಗ ಬೆಳೆಸ್ತಾ ಇರೋದು ಅಂತ ಹೇಳ್ಕೊಡ್ಬೇಕು ನಂತರ. ಹೆಂಗೆ ನನ್ನ ಅಮ್ಮ ಆಕ್ಚುಲಿ ಹೇಳಿತ್ತು, ಅದು ಅವರೇ ನನ್ನನ್ನ ಹೇಳಿತ್ತು ಇದು ವರ್ಕ್ ಮಾಡಕ್ಕೆ. ಆದರೆ ಆಕ್ಚುಲಿ ನಾನೇ ಕಲ್ಕೊಂಡು ನಾನೇ ಒಂದೇ ಸಲ ನೋಡ್ಕೊಂಡು ನಾನೇ ಮಾಡಿದ್ದೀನಿ. ಅದಕ್ಕೆ ಅವನೇ ಎಲ್ಲ ಕಲ್ಕೊಂಡು ಅವನೇ ಒಂದೇ ಸಲ ಎಲ್ಲ ಮಾಡ್ಕೊಂಡು ಎಲ್ಲ ಅದಕ್ಕೆ ಮಾಡ್ತಾ ಇದ್ದಾನೆ. ನಿಮ್ಗೆ ಮಕ್ಳು ಇದ್ರೆ ಮತ್ತೆ ಯಾವ್ದು ಕೆಲಸ ಮಾಡ್ತೀರ ಅಂದ್ರೆ ನೀವೇ ಟೀಚ್ ಮಾಡಿ ಹೊಡ್ಕೊಂಡು ಮಾಡಿ. ಕನ್ನಡ ಕೇಳ್ಬಿಟ್ಟು ಯಾರು ಶಾಕ್ ಆಗ್ಬೇಡ್ರಪ್ಪ. ಇವನ ಕನ್ನಡ ಭಾಷೆನೆ ಅಮ್ಮ ಹಂಗಿದೆ. ಅವನ ಸ್ವಲ್ಪ ಮಾತು ಹಂಗೇನೆ. ಸ್ವಲ್ಪ ಇಂಗ್ಲೀಷು ಸ್ವಲ್ಪ ಏನೋ 70% ಇಂಗ್ಲೀಷು. ಅಲ್ಲಿ ಇಲ್ಲಿ ಕನ್ನಡ ಸೇರಿಸಿ ಇವಾಗ ಹೊಡೆದು ಮುಖದ ಮೇಲೆ ಹೊಡೆದು ಅಲ್ಲಿ ಇಲ್ಲಿ ಹೊಡೆದ್ಬಿಟ್ಟು ಕನ್ನಡ ಸರಿಗೆ ಮಾತಾಡು ಅಂತ ಕನ್ನಡ ಹೇಳ್ಕೊಡ್ತಾ ಇದ್ವಿ, ಟೀಚ್ ಮಾಡ್ತಾ ಇದೀವಿ. ಸವಸ ದೋಷ ಏನು ಮಾಡೋದು? ಬೆಂಗಳೂರಿನಲ್ಲಿ ಹುಟ್ಟಿದ ಮೇಲೆ ಇದನ್ನೆಲ್ಲ ಅನುಭವಿಸ್ಬೇಕಾಗುತ್ತದೆ ಅಲ್ವಾ? ಎಸ್, ಎಲ್ರಿಗೂ ಇವತ್ತು ಸ್ವಲ್ಪ ಮಾತಾಡಿ. ನೀವು ಎಲ್ಲರೂ ನನ್ನ ಜೊತೆ ನೀವು ಹೇಗೆ ಮಾತಾಡ್ತೀರಾ ಅಂತ ನೋಡೋಣ ವಿಡಿಯೋಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಚಮಕ್ ಕೊಟ್ಬಿಟ್ಟು ಎಲ್ಲರ ಕೈಲೂ ಒಂಚೂರು ಮಾತಾಡ್ಸಿದ್ದೀನಿ. ಹೆಂಗೆ ಮಾತಾಡಿದ್ದಾರೆ, ಯಾವ ಸ್ಟೈಲಲ್ಲಿ ಮಾತಾಡಿದ್ದಾರೆ ಅಂತ ನೀವೇ ಒಂದು ಸಲ ನೋಡ್ಕೊಂಬಿಡಿ ಆಯಿತಾ? ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ತದ್ವಾ ಫ್ರೈ ಮಾಡಲೇಬೇಕು ಅಂತ ಒಂದು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಎಣ್ಣೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕೆ ಅಂದರೆ ಇದು ನಮ್ಮ ಊರಿನ ಸ್ಟೈಲಲ್ಲಿ ಮಾಡುವ ಮಟನ್ ಸಾರು. ಇದು ಅಂದರೆ ಗೌಡ್ರ ಸ್ಟೈಲಲ್ಲಿ ಮಾಡುವ ಒಂದು ಮಟನ್ ಸಾರು. ನಮ್ಮ ಯಾವ ಊರು ಹೇಳಿ? ನಂದು ಹಾಸನ ಅಲ್ವಾ? ಹಾಸನದ ಗೌಡತಿ ಹೇಗೆ ಮಟನ್ ಸಾರು ಮಾಡ್ತಾಳೆ ಅಂತ ನೋಡ್ತಾ ಇರಿ. ಹಾಗೆ ನಾವು ಮಾತಾಡಿಕೊಂಡು ಬಡಬಡಾಯಿಸ್ಕೊಂಡು ಹಾಗೆ ಅಡುಗೆನೂ ಹೆಂಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಪಕ್ಕದಲ್ಲಿ ನನ್ನ ಮಗ ನಿಂತ್ಕೊಂಡು ಕತೆ ಹೊಡಿತಿದ್ದ. ನಾನು ಕೂಡ ಮಾತಾಡಿಕೊಂಡು ನಕ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ. ಓಕೆ, ಫೈನಲಿ ಪ್ಯಾನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಏನೋ ಫ್ರೈ ಆಗಿರೋದು ಹಾರಿರೋದನ್ನು ತೊಗೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಯಾಕೆ ಹಾಕೋತಾ ಇದ್ದೀನಿ? ಖಾರ ರೆಡಿ ಮಾಡ್ಕೊಬೇಕಲ್ವಾ, ಇನ್ನೇನಕ್ಕೆ ಹಾಕೊತೀನಿ ಅಂತ ಹೇಳೋಕ್ಕಾಗತ್ತಾ? ನಿಮಗೂ ಬುದ್ಧಿವಂತರಪ್ಪ, ಏನು ಪೆದ್ರೇನಲ್ಲ ನೀವು ನೋಡೋರು. ಅದನ್ನು ಮತ್ತೆ ಏನು ಕೇಳೋದು? ಹಾರು ಹೇಳಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಮುಂದೆ ಹೋಗೋಣ. ಇವಾಗ ಈ ಮಿಕ್ಸಿ ಜಾರನ್ನು ಮ್ಯಾಜಿಕ್ ಮಾಡ್ಕೊಂಬರ್ತೀನಿ. ಹೇಗೆ ಅಂತಂದರೆ ಆ ಕಡೆ ಗ್ರಹಕ್ಕೆ ಹೋಗಿ ಈ ಕಡೆ ಬರಬೇಕು. ಅಂದರೆ ಮಿಕ್ಸಿನ ಬೇರೆ ಕಡೆ ಇಟ್ಟಿದ್ದೀನಿ, ಹಾಗಾಗಿ ಆ ಸೈಡ್ ಹೋಗ್ಬಿಟ್ಟು ಈ ಸೈಡ್ ಬಂದುಬಿಡ್ತೀನಿ. ಅಷ್ಟರಲ್ಲಿ ಮಟನನ್ನು ಬೇಯಕ್ಕೆ ಇಡೋಣ ಅಂತ ಕುಕ್ಕರಲ್ಲಿ ಮಟನನ್ನು ಹಾಕ್ತಾಯಿದ್ದೀನಿ. ಹೇಗಿದೆ ನಮ್ಮ ಮಟನ್ ಪೀಸ್ಗಳು? ಪೀಸ್ ಥರನೇ ಆಗೋಗಿದೆ ಅಲ್ವಾ? ಎಸ್, ತಿನ್ನೋಕ್ಕೂ ಪೀಸ್ ಥರ ಇರಲ್ಲ, ಸೂಪರ್ ಪೀಸ್ ಥರ ಇರುತ್ತೆ. ಇವಾಗ ನಮ್ಮ ಈರುಳ್ಳಿ ಖಾರ ಹಸಿರು ಬಣ್ಣದಲ್ಲಿ ತಯಾರಾಗಿದೆ. ಫಸ್ಟ್ ನಾನು ಈ ಈರುಳ್ಳಿ ಖಾರನ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು 5-6 ಸಾರಿ ವಿಷಲ್ ಹೊಡಿಸ್ಕೊತೀನಪ್ಪ. ಆವಾಗಲೇ ನಮ್ಮ ಮಟನ್ ಚೆನ್ನಾಗಿ ಬೇಯೋದು. ಆಮೇಲೆ ನಾವು ತಪ್ಪಲಿನಲ್ಲಿ ಸಾರು ಮಾಡೋಣ. ಫೈನಲಿ ಇದನ್ನು ಚೆನ್ನಾಗೊಂದು ಮಿಕ್ಸ್ ಕೊಟ್ಬಿಟ್ಟು ಸ್ಮೆಲ್ಲು ಊರಿಗೆಲ್ಲ ಹರಡ್ತಾಯಿತ್ತು ಅಂತ ಹೇಳ್ಬೋದು. ಯಾಕಂದರೆ ಮನೆಯಲ್ಲೆಲ್ಲ ಅಷ್ಟು ಚೆನ್ನಾಗಿ ಸ್ಮೆಲ್ ಇತ್ತು. ಒಂಚೂರು ಸಾಲ್ಟ್ ಹಾಕ್ಬಿಟ್ಟು, ನೀನು ಬೇಯಮ್ಮ ಚೆನ್ನಾಗಿ, ನಾನು ನಿನ್ನ ಬೇಯಿಸೋದಕ್ಕೆ ರೆಡಿಯಾಗಿದ್ದೀನಿ, ಕುದಿಸಿ ಅಂತ ಹೇಳಿ
ಕುಕ್ಕರಿನ ಮುಚ್ಚಳ ಹಾಕ್ಬಿಟ್ಟು ಬೇಯಿಸೋಣ, ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಫೈನಲಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋದು ಒಂದು ತಲೆನೋವು ಕಂಡು ನಿಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡುವಾಗ ವಿಡಿಯೋನೂ ಅಷ್ಟೇ ನೀಟಾಗಿ ನೋಡಿ ಖುಷಿಯಾಗುತ್ತೆ ನಮಗೂ ಕೂಡ. ಇವಾಗ ನಮ್ಮ ಕುಕ್ಕರ್ ರಾಣಿಯನ್ನು ಮುಚ್ಚಿಡುವಿ. ನೋಡಿ ವಿಷಲ್ ಬಂದು ಯಾವ ರೇಂಜಿಗೆ ಹೋಗಿದೆ ಅಂದರೆ ಈರುಳ್ಳಿ ಕರೆಲ್ಲ ಉಕ್ಕಿ ಹರಿತಾ ಇದೆ. ಬೇಡಮ್ಮ, ನಾವು ತಿನ್ನೋಕ್ಕೆ ಸ್ವಲ್ಪ ಅಲ್ಲೇ ಇರು ಅಂತ ಇರಿಸ್ಬಿಟ್ಟು ನೋಡಿ ಈ ಕಡೆ ಚಿಕನ್ ಬೇಯ್ತಾ ಇದೆ. ಮಧ್ಯದಲ್ಲಿ ರಾಣಿ ಮೇಡಮ್ ಫೋಸ್ ಹೊಡಿತಾ ಇದ್ದಾರೆ. ಹಾಗೆ ಅಪರೂಪಕ್ಕೆ ನೀರು ಕುಡಿಯೋಕ್ಕೆ ಅಂತ ಬಂದಿದ್ದ ನನ್ನ ಪತಿದೇವ್ರನ್ನ, ಬಾರಪ್ಪ ಇಲ್ಲಿ ಒಂದೆರಡು ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡು, ಆಮೇಲೆ ಹೋಗುವಂತೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಂಬಂದಿದ್ದೀನಿ. ಮತ್ತು ಈ ಬಡೆತದೈತೆ ನೋಡಿ, ಇಲ್ಲಿ ಗೇಮ್ ಮಾಡ್ಕೊಂಡು ಬಿದ್ದೈತೆ. ಎಂತ ಮಾಡೋದಿಂತ ಮಕ್ಕಳಿಗೆ ಒದ್ದು ಹಾಕಬೇಕು, ಇನ್ನೇನು ಮಾಡೋದು ನಾಯಿಗಳ ಇವೇ ಬುದ್ಧಿ ಕಲೀರಿ ಅಂತ ಬೈಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ವಾವ್, ಏನಂತಾರೆ ಇದನ್ನ, ಪೆಪ್ಪರ್ ಚಿಕನ್ ನನ್ನ ಮಕ್ಕಳಿಗೆ ಸಿಕ್ಕಾಬಟ್ಟೆ ಇಷ್ಟ. ಅದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಹೇಳಿ, ನಮ್ಮದೇ ಅಡುಗೆ ಇದು. ವಾವ್ ಅನ್ನಂಗಿದೆ ಅಲ್ವಾ ನಿಮಗೆಲ್ಲ? ಬಾಯಲ್ಲಿ ನೀರು ಬರ್ತಿದೆಯಾ? ಪಾರ್ಸಲ್ ಮಾಡಿ ಕಳಿಸ್ತೀನಿ, ತಿನ್ಬಿಡಿ. ಕೊನೆಯದಾಗಿ ಕೊತ್ತಂಬರಿಯನ್ನು ಸ್ಟೈಲಾಗಿ ಉದುರಿಸಿದ್ರೆ ನಮ್ಮ ಅಡುಗೆ ರೆಡಿ. ಇವಾಗ ಒಂದು ಡೈಲಾಗ್ ಹೇಳಲು ನಾನು ರೆಡಿ. ಏನು, ಮೊದಲ ತುತ್ತು ನಮ್ಮದೇ. ಹೌದು, ಮೊದಲ ತುತ್ತು ನಮ್ಮದೇ. ಯಾಕೆ? ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆಯಾ ಅಂತ ನೋಡಬೇಕಲ್ಲಪ್ಪ. ಅದಕ್ಕೆ ಏನು ಎಲ್ಲನೂ ತಿಂದಾಕ್ತಾಳೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಉಪ್ಪು ಖಾರ ತಿನ್ನೋಕ್ಕೆ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡೋದಕ್ಕೆ ಏನೋ ಒಂದು ಪೀಸ್ ಟೇಸ್ಟ್ ಮಾಡ್ತೀವಪ್ಪ ಅಷ್ಟೇ. ಫೈನಲಿ ನನ್ನ ಅಡುಗೆಗಳೆಲ್ಲ ಮುಗಿತಾ ಇದೆ. ಆದರೆ ಇಲ್ಲಿ ನೋಡಿ ಅಡುಗೆ ಮನೆ ಚಿಂದಿ, ಚಿತ್ರಾನ್ನ, ಗೋಧಿ ಮೊಸರನ್ನ ಅಂತ ಎಲ್ಲ ಬಿಡ್ದೋಗಿದೆ. ಹಾಗೆ ಇಲ್ಲಿ ನೋಡ್ಕೊಳ್ಳೋಣ. ನಾನ್ ವೆಜ್ ಮಾಡುವಾಗ ಇದೆಲ್ಲ ಸಹಜ. ನೋಡಿ 2 ಐಟಮು ಮಾಡಿ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಈರುಳ್ಳಿ ಖಾರದಲ್ಲಿ ಮಸ್ತಾಗಿ ಬಂದಿದೆ. ಇದನ್ನು ಈ ತೆಂಗಿನಕಾಯಿ ಖಾರದಲ್ಲಿ ಪಲ್ಟಿ ಹೊಡೆಸ್ಬಿಟ್ಟು ಸ್ವಿಮ್ಮಿಂಗ್ ಮಾಡಿಸ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ರೆ ನಮ್ಮ ಮಟನ್ ಸಾರು ರೆಡಿ ಆಗುತ್ತೆ. ನೋಡ್ತಾ ಇರಿ ಹೆಂಗೆ ಮಾಡ್ತೀನಿ ಅಂತ. ಕಲಾವಿದೆ ನಾನು, ನಿಮಗೆಲ್ಲ ಗೊತ್ತಿಲ್ಲ. ಈ ವೆಜ್ ಮಾಡೋದಕ್ಕೆ ಯಪ್ಪೋ ಯಾವಳಪ್ಪ ಮಾಡ್ತಾಳೆ ಅಂತ ಅಂದ್ಕೊತಿದ್ದೀನಿ. ಅದೇ ನಾನ್ ವೆಜ್ ಮಾಡು ಅಂದರೆ 3 ಹೊತ್ತು ರೆಡಿ. ಯಾವಾಗ ಬೇಕಾದ್ರೂ ನಾನ್ ವೆಜ್ ಮಾಡೋದಕ್ಕೆ ರೆಡಿ. ಅಷ್ಟು ಇಷ್ಟ ನನಗೆ. ನಾನ್ ವೆಜ್ ಮಾಡೋಕ್ಕೂ ಇಷ್ಟ, ಆಮೇಲೇನ ತಿನ್ನೋಕ್ಕೂ ಇಷ್ಟ. ಯಪ್ಪ, ಹಂಗೆ ಹಿಂಗೆ ಮಟನ್ ಸಾರನ್ನ ಮಾಡಿ ಮುಗಿಸಿದ್ದು ಆಯಿತು. ಖುಷಿ ಆಯಿತು. ಯಾಕೆ ಹೇಳಿ, ಆವಾಗಿಂದ ಈ ಸೆಕೆಂಡಲ್ಲಿ ಅಡುಗೆ ಮನೇಲಿ ನಿಂತ್ಕೊಂಡು ಅಯ್ಯೋ ಪಾಪ ದೇವರೇ ಈ ಹುಡುಗಿನ ಕಾಪಾಡು ಅಂತ ನಾನೇ ಹೇಳ್ಕೊತಾ ಇದ್ದೆ. ರೇಂಜಿಗೆ ಫುಲ್ಲು ಸೆಕೆ ಆಗ್ತಾಯಿತ್ತು. ಫೈನಲಿ ಸಾರು ಮಾಡಿ ಮುಗಿಸಿದ್ದೀನಿ. ಹೆಂಗೆ ಮಾಡಿದ್ದೀನಿ, ಮನುಷ್ಯ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದ್ದೀನಿ ಕಣ್ರಿ. ಇನ್ನೇನು ನನ್ನ ತರಲೆ ವರ್ಡಲ್ಲಿ ನೀವು ಬೈಸ್ಕೊಳಕ್ಕೆ ಯಾಕೆ ಕೇಳ್ತೀರಾ? ಸುಮ್ಮನೆ ಇರಿ, ಕೇಳಬಾರ್ದಂಗೆಲ್ಲ. ಓಕೆ, ಫೈನಲಿ ನಾವು ಮಾಡಿರುವ ಅಡುಗೆಯನ್ನೆಲ್ಲ ಒಂದು ಪ್ಲೇಟಿನಲ್ಲಿ ಹಾಕಿ ಅದಕ್ಕೆ ಒಂದು ಮೊಟ್ಟೆ ಇಟ್ಟು ಈರುಳ್ಳಿ ಹಾಳು ಮೂಳು ಏನೇನು ಹಾಕಬೇಕು ಅದೆಲ್ಲ ಹಾಕ್ಬಿಡು, ತಿನ್ನಪ್ಪ ಹೆಂಗಿದೆ ಹೇಳು ಅಂತ ಹೇಳಿ ಕೊಟ್ಟೆ ನಮ್ಮ ಆದ್ಮಿಗೆ. ಆ ಮನುಷ್ಯ ತಿಂದುಬಿಟ್ಟು ಏನು ಹೇಳಬೇಕು, ಚೆನ್ನಾಗಿದೆ ಸಖತ್ತಾಗಿದೆ ಅಂತ ಇಲ್ಲಿ ಮಾತಾಡ್ದಂಗೆ ಮಾತಾಡ್ತಾ ಇದ್ದಪ್ಪ. ವಾಯ್ಸೇ ಬರ್ತಾ ಇರಲಿಲ್ಲ. ಈ ವಾಯ್ಸು ನನ್ನ ವಾಯ್ಸಿಗೆ ಮ್ಯಾಚ್ ಆಗಲ್ಲ, ವಿಡಿಯೋದಲ್ಲಿ ಕರೆಕ್ಟಾಗಿ ಬರಲ್ಲ ಅಂತ ಅವರ ಮಾತನ್ನು ನಾನು ಮ್ಯೂಟ್ಗೆ ಹಾಕ್ಬಿಟ್ಟು ನಾವು ಮತ್ತೆ ಮಾತಾಡಿ. ಫೈನಲಿ ನಮ್ಮ ಯಜಮಾನರು ಚಿಕನನ್ನೆಲ್ಲ ಹಾಕೊಂಡೋಗಿ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಹೇಳಿದರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಾನ್ ವೆಜ್ನ ಚೆನ್ನಾಗಿ ಮಾಡ್ತೀಯಾ ಅದೆಲ್ಲ ಹೇಳಿದಾಯಿತು. ಇವಾಗ ನಮ್ಮ ಸರದಿ, ಯಾವುದು ಅಡುಗೆ ಮಾಡಿರೋರು ಸರದಿ. ಹಾಗಂತ ನಾವೇನು ಸೂಪರ್ ವಾವ್ ಅಂತಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀನಿ ರೀ. ಏನು ಬಿಲ್ಡಪ್ ಏನು ತೊಗೊತಾ ಇಲ್ಲ. ಆದ್ರೂ ಚಿಕನ್ ಮಟನ್ ವಿಷಯ ಬಂದರೆ ನಾವೇ ಮಾಡ್ತೀವಿ ಅನ್ನೋ ಥರ ಮಾಡ್ತೀನಿ. ಬಿಲ್ಡಪ್ ಏನಿಲ್ಲ, ಎಲ್ಲರೂ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಬಾಯಲ್ಲಿ ನೀರು ಬರೆಸ್ಕೊತಾರೆ. ಸೊ ಇಲ್ಲಿ ನಮ್ಮ ಮಟನ್ ಸಾರು ಇದೆ. ಮಟನ್ ಸಾರನ್ನ ಮಾಡಿ ರೆಡಿಯಾಗಿದೆ. 1-2 ಪೀಸ್ ಹಾಕ್ಕೊಂಡಿದ್ದೀನಿ. ಯಾಕೆ ಹೇಳಿ, ನನಗೆ ಮಟನ್ ಅಂದರೆ ಅಂತ ಏನು ಇಷ್ಟ ಇಲ್ಲ, ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದನ್ನು ಮೊದಲು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೆಕ್ಸ್ಟಾಗಿ ಹೇಳ್ತೀನಿ. ಏನು ನಾನೇ ಮಾಡಿದ್ದೀನಿ ಅಂತ ಏನು ಬಿಲ್ಡಪ್ ತಗೊಳಲ್ಲ, ಓಕೆನಾ? ಖಾರವಾಗಿ ಸಕತ್ತಾಗಿದೆ. ಹೇಳ್ಬೇಕು ಅಂದರೆ ನಿಜ ಚೆನ್ನಾಗಿದೆ. ನಾನು ಅಡುಗೆ ಮಾಡಿದ್ದೀನಿ ಅಂತ ಬಿಲ್ಡಪ್ ತಗೋತಾನ. ಸೊ ಮಟನ್ನು ನೋಡ್ತಿರ್ಬೋದು ನೀವು. ಹಂಗೆ ಸುಮ್ಮನೆ ಹಂಗಂದರೆ ನೀಟಾಗಿ ಬರ್ತಾಯಿದೆ, ಅಂದರೆ ನೀಟಾಗಿ ಬೇಯಿಸಿದ್ದೀನಿ ಅಂತ ಅರ್ಥ ಅಲ್ವಾ? ಮಟನನ್ನು ಬೇಯಿಸೋದು ಒಂದು ಕಲೆ, ಅದನ್ನು ಯಾರು ಕೊಲೆ ಮಾಡಬಾರದು. ಇದು ನಮ್ಮ ಹೋನ್ ಡೈಲಾಗ್. ಹೇಗಿದೆ? ಓಕೆ, ಇದು ಇವಾಗ ನಮ್ಮ ಮಟನ್ ಪೀಸ್ಗಳು ರೆಡಿ ಇದೆ. ತಿಂದು ಟೇಸ್ಟ್ ಮಾಡೋಣ. ಮಸ್ತಾಗಿದೆ. ಮಟನ್ ಸಾರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವಾಗ ಇಲ್ಲಿ 2 ಸಲ ಚಿಕನ್ ಮಾಡಿದ್ದೀನಿ, ನಿಮಗೆ ಗೊತ್ತಿದ್ದಂಗೆ. ಒಂದು ಬಂದ್ಬಿಟ್ಟು ಮಸಾಲ ಗ್ರೇವಿ ಚಿಕನ್ ಮಾಡಿದ್ದೀನಿ,
ಇನ್ನೊಂದು ಬಂದ್ಬಿಟ್ಟು ಪೆಪ್ಪರ್ ಡ್ರೈ. ಇದು ಬಂದ್ಬಿಟ್ಟು ಮಕ್ಳಿಗೆ ಫೇವ್ರೇಟ್ ಅಂತ ಮಾಡಿರೋದು. ಇದನ್ನು ಟೇಸ್ಟ್ ಮಾಡೋಣ. ಇದು ನನ್ನ ಫೇವ್ರೇಟು. ವಾವ್, ಇದು ಚೆನ್ನಾಗಿದೆ. ಡೌಟ್ ಇದೆ, ಬನ್ನಿ ಪ್ಲೇಟ್ಗೆ ಹಾಕ್ಕೊಡ್ತೀನಿ. ನಿಜ ಚೆನ್ನಾಗಿದೆ ತಿನ್ನುವುದಕ್ಕೆ. ಇದು ಮಕ್ಕಳ ಫೇವ್ರೇಟು. ಏನು ಪೆಪ್ಪರ್ ಚಿಕನ್. ಇದು ಹೆಂಗಿದೆ ನೋಡೋಣ. ಸೂಪರಾಗಿ ಇರುತ್ತೆ. ನಾನು ಮಾಡಿದ್ದೆ ಅಲ್ವಾ. ಇದು ಕೂಡ ಸೂಪರ್ ಟೇಸ್ಟಿಯಾಗಿದೆ. ಸೊ ಎಲ್ಲ ಅಡುಗೆನೂ ಸಖತ್ತಾಗಿ ಮಾಡ್ತೀನಿ. ಹಾಗಂತ ಏನು ಸುಮ್ಮನೆ ಬಿಲ್ಡಪ್ ತೊಗೊತಾಳೆ ಬಂದ್ಬಿಟ್ಟು ವೆಜ್ಜದು ಹೇಳಿ ಡಬ್ಬ ಥರ ಮಾಡ್ತೀನಿ. ಅಷ್ಟಾಗಿ ಅಡುಗೆಗಳು ಬರಲ್ಲ ವೆಜ್ಜಲ್ಲಿ. ಬಟ್ ನಾನ್ ವೆಜ್ಜಲ್ಲಿ ಆಲ್ಮೋಸ್ಟ್ ಯಾವತ್ತೂ ಅಪರೂಪಕ್ಕೆ ತಿಂದವರು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇನ್ನೊಂದ್ಸಲ ಮಾಡಿಕೊಡು, ಅಡುಗೆ ಮಿಸ್ ಮಾಡ್ಕೋತಿದ್ದೀವಿ ಸುಮಾರು ಜನ ಹೇಳ್ತಾರೆ. ಹಾಗಾಗಿ ನಾವು ಬಿಲ್ಡಪ್ ತೊಗೊಳೋದ್ರಲ್ಲಿ ಏನು ಕಮ್ಮಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ಬಿಲ್ಡಪ್ ತೊಗೊತೀವಿ. ಓಕೆ, ನಮ್ದು ಇವಾಗ ಊಟದ ಸಮಯ ಆಗಿದೆ. ಇದೆಲ್ಲ ಮಾಡ್ಕೊಂಡ್ಮೇಲೆ ಕುತ್ಕೊಂಡು ಬ್ಯಾಟಿಂಗ್ ಮಾಡಿಲ್ಲ ಅಂದರೆ ನನ್ನ ಹೆಸರಿಗೆ ಏನು ಬೆಲೆ ಈಗ. ಇಷ್ಟೊತ್ತು ಮಾಡಿದಾಗಿದೆ. ಒಂದು 2 ಅವರ್ಸಲ್ಲಿ ಎಲ್ಲ ಅಡುಗೆ ಮುಗಿಸಿದ್ದೀನಿ. 2 ಅವರ್ಸು ಇಲ್ಲ, 1.5 ಅವರ್ ಅಂತ ಹೇಳ್ಬೋದು, ಎಲ್ಲ ಕಟಿಂಗ್ ಎಲ್ಲ ಮಿಸ್ ಮಾಡಿದರೆ. ಓಕೆ, ನಾವು ಊಟ ಮಾಡ್ತೀವಿ. ಇದು ಯಾವ ಸ್ಪೆಷಲ್ ಹೇಳಿ? ಹೌದು, ಯುಗಾದಿ ಹಬ್ಬದ ವರ್ಷ ತೊಡಕು. ಯುಗಾದಿ ಹಬ್ಬದ ಲಾಗ್ ನೋಡಿದ್ದೀರಾ? ಈಗ ವರ್ಷ ತೊಡಕೋದು ಲಾಗ್ ನೋಡ್ತಾ ಇದ್ದೀರಾ? ನೋಡ್ಬಿಟ್ಟು ಏನು ಮಾಡಬೇಕು? ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿಲ್ಲ ಅಂದರೆ ಏನು ಮಾಡ್ತೀನಿ? ನೆಕ್ಸ್ಟ್ ವಿಡಿಯೋದಲ್ಲಿ ಬೈತೀನಿ. ಬೈಸ್ಕೊಬಾರ್ದು ಅಂದರೆ ಒಳ್ಳೆ ಮಕ್ಕಳು ಥರ ಇದ್ದರೆ, ಒಳ್ಳೆ ಮುಖಗಳ ಥರ ಇದ್ದರೆ, ಕೋತಿ ಮುಖಗಳ ಥರ ಇರಬಾರ್ದು ಅಂದರೆ ಕಮೆಂಟ್ ಹಾಕಬೇಕು, ಲೈಕ್ ಮಾಡಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಬರ್ತೀವಿ, ಬರ್ತಾನೆ ಇರ್ತೀವಿ, ಬರದೇ ಎಲ್ಲೋಗ್ತೀವಿ. ಬರದೇ ನಮ್ಮ ಕಾಯಕ, ನೋಡುವುದೇ ನಿಮ್ಮ ಕಾಯಕ, ನಿಮ್ಮ ಕರ್ಮ, ಏನಾರು ಅಂದ್ಕೊಳ್ಳಿ. ಓಕೆ, ಟಾಟಾ, ಬಾಯ್.